ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ಜಗತ್ತಿನಲ್ಲಿ ನಾವು ಏನೆಲ್ಲವನ್ನ ಸಾಧನೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನ ಮಾಡ್ತಿರ್ತೀವಿ ಮತ್ತು ಆ ಯೋಚನೆಯ ಆಧಾರದ ಮೇಲೆ ಸಾಕಷ್ಟು ಪರಿಶ್ರಮವನ್ನ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಆದ್ಮೇಲೂ ಸಮೇತ ನಮ್ಮ ಸಾಧನೆ ಅನ್ನುವಂಥದ್ದು ಕೆಲವೊಂದು ಸಲ ಸಂಪೂರ್ಣ ಆಗೋದಿಲ್ಲ. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇರುವಂಥದ್ದನ್ನ ನೋಡ್ತೀವಿ. ಸೊ ಇದೆಲ್ಲದಕ್ಕೂ ಮೂಲ ಕಾರಣವಾಗಿರುವಂತಹ ಕೆಲವೊಂದು ಅಂಶಗಳನ್ನ ಅಥವಾ ಕೆಲವೊಂದು ಮುಖ್ಯಾಂಶಗಳನ್ನ ನಾನು ಹೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಮೊಟ್ಟ ಮೊದಲ ಸಲ ಹೇಳೋದು ಏನು ಅಂದ್ರೆ, ನಾವು ಸಕ್ಸಸ್ ಆಗದೇ ಇರುವುದಕ್ಕೆ ಮೂಲ ಒಂದು ಕಾರಣ ಯಾವುದು ಅಂದ್ರೆ ನಮ್ಮಲ್ಲಿರುವಂತಹ ಉತ್ಸಾಹ. ಯಾವ ವ್ಯಕ್ತಿಗೆ ಉತ್ಸಾಹ ಇರೋದಿಲ್ಲ ನೋಡ್ರಿ, ಅವನು ಸಕ್ಸಸ್ ಆಗೋದಿಲ್ಲ. ನಾವು ಸಾಕಷ್ಟು ಸಲ ಏನ್ ಮಾಡ್ತೀವಿ ಅಂದ್ರೆ, ಒಂದು ಪ್ರಯತ್ನವನ್ನ ಪ್ರಾರಂಭ ಮಾಡ್ತೀವಿ, ಒಂದು ಹಂತದವರೆಗೆ ಹೋಗ್ತೀವಿ, ಅದಾದ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಉತ್ಸಾಹ ಕಳ್ಕೊಂಡ್ಬಿಡ್ತೀವಿ. ಸೊ ಯಾವ ವ್ಯಕ್ತಿಯ ಹತ್ರ ನಿರಂತರವಾದ ಉತ್ಸಾಹ ಇರೋದಿಲ್ಲ ನೋಡ್ರಿ, ಅವನು ಸಕ್ಸಸ್ ಆಗೋದಿಲ್ಲ. ಇದು 100ಕ್ಕೆ 100 ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲಿ ನಿಮ್ಗೆ ಸಕ್ಸಸ್ ಆಗೋದಿದೆ ಅಥವಾ ಇವತ್ತಿರುವಂತ ಸ್ಥಿತಿ ಏನಿದ್ದೀರಿ ಅಥವಾ ಯಾವ ಹಂತದಲ್ಲಿದ್ದೀರಿ ಅದನ್ನ ದಾಟಿ ಇನ್ನೂ ಒಂದಕ್ಕೆ ಹೋಗ್ಬೇಕಂದ್ರೆ ಮೊದಲು ನಿಮ್ಮ ಉತ್ಸಾಹ ಅನ್ನುವಂಥದ್ದಿದೆ ನೋಡ್ರಿ, ಅದನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ರಿ. ಮೊದಲನೇದು. ಎರಡನೇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂದ್ರ, ನಮಗೆ ಬೇಕಾಗಿರುವಂತಹ ಧೈರ್ಯ. ಸಾಕಷ್ಟು ಸಲ ಒಂದು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ, ಒಂದು ಹಂತಕ್ಕೆ ಹೋದ್ಮೇಲೆ ಧೈರ್ಯ ಕಳ್ಕೊಂಡ್ಬಿಡ್ತೀವಿ. ಅಲ್ಲೇನೋ ಲಾಸ್ ಆಗ್ಬಿಡುತ್ತೆ, ಅಥವಾ ಜನ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅಥವಾ ಹಿಂದೆ ನಮಗೆ ಮಾತಾಡೋದಿರ್ಬೋದು, ಅಥವಾ ಸಪೋರ್ಟಿವ್ ಸಿಸ್ಟಮ್ ಇಲ್ಲದೆ ಇರ್ಬೋದು. ಈ ಎಲ್ಲಾ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮೊಳಗಿನ ಧೈರ್ಯ ಇದೆ ನೋಡ್ರಿ, ಅದು ಹೊರಟು ಹೋಗುತ್ತೆ. ಸೊ ಯಾವಾಗ ನಾವು ಧೈರ್ಯ ಕಳ್ಕೊತೀವಿ ನೋಡ್ರಿ, ಅವಾಗೆ ನಮ್ಮ ಸಾಧನೆ ಇದೆ ನೋಡ್ರಿ, ಅದು 0 ಲೆವೆಲ್ಗೆ ಬಂದ್ಬಿಡುತ್ತೆ. ಹಾಗಾಗಿ ನಿಮಗೊಂದು ಮಾತು ಹೇಳ್ತೀನಿ, ಯಾವ ಕೆಲಸದ ಮೇಲೆ ನಿಮಗೆ ಧೈರ್ಯ ಇಲ್ಲ ನೋಡ್ರಿ, ಅದು ಮಾಡೇಬೇಡ್ರಿ. ಇಲ್ಲ, ಯಾವುದು ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿರಿ ಅಂದ್ರೆ ಸಂಪೂರ್ಣ ಧೈರ್ಯ ನಿಮ್ಮಲ್ಲಿ ಇರಲಿ. ಅದು ಸೋಲ್ ಬರುತ್ತೆ, ಎದುರಿಸ್ರಿ. ಗೆಲುವು ಬರುತ್ತೆ, ಸಂಭ್ರಮಿಸಿ. ಏನಾದ್ರೂ ಸ್ಟ್ರಕ್ ಆಗ್ತಾ ಇದೆ, ತಾಳ್ಮೆ ಇರಲಿ ನಿಮ್ಮ ಹತ್ರ. ಸೊ ಹಾಗಾಗಿ ಧೈರ್ಯ ಅನ್ನುವಂಥದ್ದು ಇದೆ ನೋಡ್ರಿ, ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ನಾನು ನಿಮ್ಮ ಎದುರಿಗೆ ಕುಂತೀನಂದ್ರ ನನ್ನ ಹತ್ರ ಇರುವಂಥದ್ದು ಒಂದೇ ಒಂದು ಅಸ್ತ್ರ ಇತ್ತು ಬಾಲ್ಯದಿಂದಲೂ, ಅದು ಯಾವುದು ಅಂದ್ರೆ ಧೈರ್ಯ. ಧೈರ್ಯ ಬಿಟ್ಟರೆ ನನ್ನ ಹತ್ರ ಏನೇನೂ ಇರಲಿಲ್ಲ, ಯಾವುದೇ ಲೆವೆಲ್ ಅಲ್ಲೂ ಸಮೇತ ಏನೇನೂ ಇರಲಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ, ಆ ಧೈರ್ಯ ಯಾವತ್ತೂ ಸಮೇತ ಕರಗಿಸ್ಬೇಡ್ರಿ ಅಂತ. ಹಾಗಾಗಿ ಧೈರ್ಯವಾಗಿ ನಡೆಯೋದಿದೆ ನೋಡ್ರಿ, ಅದು ನಿಮ್ಮಲ್ಲಿ ಇರಲಿ. ಆನಂತರ ಮೂರನೇದು ಅತ್ಯಂತ ಮಹತ್ವದ ನಿಮ್ಗೆ ವಿಷಯವನ್ನ ಹೇಳ್ತೀನಿ ನೋಡ್ರಿ, ಅದು ಯಾವುದು ಅಂದ್ರೆ ತಾಳ್ಮೆ. ಸೊ ಇವತ್ತಿಗೂ ಜಗತ್ತು ಬಹಳ ಮುಂದುವರೆದಿದೆ. ನನಗೆ ನಿನ್ನೆ ನನ್ನ ಗುರುಗಳು ಮಾತಾಡುವಾಗ ಹೇಳಿದ್ರು, ಇವತ್ತೇನು 20-25 ವಯಸ್ಸಿನಲ್ಲಿ ಯಾರು ಯಂಗ್ಸ್ಟಾರ್ ಅಂತ ಹೇಳಿದ್ದಾರೆ ನೋಡ್ರಿ, ಅವ್ರ ಹತ್ರ ಪೇಷನ್ಸ್ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ಒಟ್ಟೆ ತಾಳ್ಮೆ ಇಲ್ಲ. ಇವತ್ತು ಪ್ರಾರಂಭ ಮಾಡ್ತಾರ, ನಾಳೆ ಅವ್ರು ಸಕ್ಸಸ್ ಆಗ್ಬೇಕು. ಈ ಮೈಂಡ್ ಸೆಟ್ ಬಹಳ ಸ್ಪೀಡ್ ಆಗಿ ಜನರ ಹತ್ರ ಬೆಳೀತಾ ಇದೆ. ಹಾಗಾಗಿ ಯಾವುದರಲ್ಲಿ ನಮ್ಗೆ ತಾಳ್ಮೆ ಇಲ್ಲ ನೋಡ್ರಿ, ಅಲ್ಲೂ ಸಮೇತ ನಾವು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಹೇಳೋದು ನೋಡ್ರಿ, ಇವತ್ತಿಗೂ ಜಗತ್ತಿಷ್ಟೆಲ್ಲಾನು ಬೆಳೆದ, ಇವತ್ತಿಗೂ ತಾಯಿಗೆ ತನ್ನ ಮಗುವನ್ನ ನಿರ್ಮಾಣ ಮಾಡೋದಕ್ಕೆ, ಈ ಜಗತ್ತಿಗೆ ಕರ್ಕೊಂಡು ಬರೋದಕ್ಕೆ 9 ತಿಂಗಳು 9 ದಿನ ಇನ್ನೂ ಬೇಕು. ಒಂದ್ ವೇಳೆ ಕಡಿಮೆ ದಿನ ಆಗಿದೆ ಅಂದ್ರೆ ಆ ಮಗು ವಿಕಲಚೇತನ ಆಗಿರುವಂಥದ್ದು, ಎನರ್ಜಿಯಲ್ಲಿ ಕೊರತೆ ಆಗಿರುವಂಥದ್ದು, ಇಲ್ಲ ನಿರಂತರವಾಗಿ ಹಾಸ್ಪಿಟಲ್ನಲ್ಲೇ ಅಲೆದಾಡುವಂತ ಪೇರೆಂಟ್ಸ್ ಅನ್ನ ನಾವು ನೋಡ್ತೀವಿ. ಕಾರಣ ಒಂದೇ, ಏನು ಅಂದ್ರೆ ಗರ್ಭದಲ್ಲಿ ಅದಕ್ಕೆ ಬೆಳೆಯೋದಕ್ಕೆ ಅಷ್ಟು ಸಮಯ ಸಿಗ್ಲಿಲ್ಲ. ಅದು ಯಾವುದೋ ಕಾರಣಕ್ಕಾಗಿ ಬಹಳ ಬೇಗ 1 ವಾರ ಮುಂಚೆನೋ 15 ದಿವಸ ಮುಂಚೆನೋ ಏನಾದ್ರೂ ಮಗುವಿನ ಜನ್ಮ ಆದ್ರ ಇಡೀ ಜೀವನ ಅದು ನಿಶಕ್ತಿಯಿಂದ ಬಳಲ್ತಾ ಇರುವಂಥದ್ದು ನೋಡ್ತೀವಿ. ಹಾಗಾಗಿ ನಾನು ಹೇಳ್ತೀನಿ ನೋಡ್ರಿ, ಸಕ್ಸಸ್ ಅನ್ನೋದು ಸಮೇತ ಒಂದು ಗರ್ಭಧಾರಣೆ ಮಾಡಿ 9 ತಿಂಗಳೇನು ಪ್ರೊಸೆಸ್ ಇದೆ ನೋಡ್ರಿ, ಸಕ್ಸಸ್ನು ಅಷ್ಟೇ ಪ್ರೊಸೆಸ್ ಇದೆ. ಇದು ಏನಂತ ಪರದೆಯ ಹಿಂದೆ ನಡೆಯುವಂತ ಸಂಘರ್ಷ. ಇದು ಒಂದೇ ಸಲಕ್ಕೆ ನಮಗೆ ಬಹಳ ಸಲ ನಾವು ಟಿವಿ ಚಾನಲ್ ಅಲ್ಲೆಲ್ಲ ನೋಡ್ತೀವಿ, ಅವತ್ತು ಬಂದು ನಮ್ಗೆ ಕಾಣಿಸಿ ಸ್ಟಾರೇ ಆಗ್ಬಿಡ್ತಾರ. ಬಟ್ ಅದ್ರ ಹಿಂದೆ ವರ್ಷಾನುಗಟ್ಲೆ 16 ವರ್ಷದ ಪ್ರಯತ್ನ ಇರುತ್ತೆ, 16 ವರ್ಷದ ತಾಳ್ಮೆ ಇರುತ್ತೆ. ಹಾಗಾಗಿ ತಾಳ್ಮೆ ಇಲ್ಲ ಅಂದ್ರೂ ಸಕ್ಸಸ್ ಆಗೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದಾದ ನಂತರ ನಾನು ನನ್ನ ಪ್ರಕಾರ ಅನ್ಕೊಂಡಿದ್ದು ಇನ್ನೊಂದು ಯಾವುದು ಅಂದ್ರೆ ತ್ಯಾಗ ಅನ್ನುವಂಥದ್ದು. ನೋಡ್ರಿ, ಯಾವುದನ್ನ ಅತ್ಯಂತ ನಾವು ಪ್ರೀತಿಸ್ತೀವಿ ನೋಡ್ರಿ, ಅದನ್ನ ತ್ಯಾಗ ಮಾಡೋದು ಕಲಿಬೇಕು ಫಸ್ಟ್.
ನಾನು ಒಂದು ಮಾತು ಹೇಳೋದು ನೋಡ್ರಿ, ಇದು ಮೋಹ ಮಾಯೆ ಅನ್ನುವಂಥದ್ದು ಮೊಟ್ಟ ಮೊದಲು ತ್ಯಾಗ ಮಾಡಬೇಕು. ನಾವು ಎಷ್ಟು ಮೋಹಕ್ಕೆ ಒಳಗಾಗ್ತೀವಿ ನೋಡ್ರಿ, ಅಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಮತ್ತೆ 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 ನೆಗೆಟಿವ್ ಎನರ್ಜಿ ಕಡೆಗೆ ಹೋಗ್ತೀವಿ, ನಾವು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ತ್ಯಾಗ ಇಲ್ಲ ಅಂದ್ರೆ ಯಾವುದು ಸಕ್ಸಸ್ ಆಗೋದಿಲ್ಲ. ನಾನು ಹೇಳ್ತೀನಿ, ಮೊಟ್ಟ ಮೊದಲು ನಾವು ತೆಗೆದುಕೊಳ್ಳುವಂತ ಊಟ ಇದೆ ನೋಡ್ರಿ, ಅದನ್ನ ಕಂಟ್ರೋಲ್ ಮಾಡೋದಿದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ನಾವು ಹೊಟ್ಟಿ ತುಂಬಾ ಇಲ್ಲಿ ತನಕ ಬರೋ ತನಕ ಊಟ ಮಾಡಿನಂದ್ರ ನನಗೆ ಯಾವುದು ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಎದ್ದು ಯಾವುದೋ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನ ಲಿಮಿಟೆಡ್ ಒಂದು ಹಂತದಲ್ಲಿ ಅದನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡೋದು. ಎರಡನೇದು, ನಮ್ಗೆ ಅತ್ಯಂತ ಕಾಡೋದು ಇನ್ನೊಂದು ದೊಡ್ಡ ರಾಕ್ಷಸ ಅಥವಾ ವೈರಿ ಯಾವುದು ಅಂದ್ರೆ ನಿದ್ರೆ. ಎರಡು ಸಮಸ್ಯೆ ನಾನು ನೋಡ್ತಾ ಇದ್ದೀನಿ ಈಗ ನಾನು ಟ್ರೈನರ್ ಆದ್ಮೇಲೆ. ಒಂದು, ರಾತ್ರಿ ನಿದ್ದೆ ಬರೋದಿಲ್ಲ, ಇಲ್ಲ ಬೆಳಗ್ಗೆ ನಿದ್ರೆಯಿಂದ ಏಳೋದಿಲ್ಲ. ಈ ಎರಡು ಸಮಸ್ಯೆಗಳು 90% ಜನರಿಗಿದೆ. ಬಟ್ ರಾತ್ರಿ ಯಾಕೆ ನಿದ್ರೆ ಬರೋದಿಲ್ಲ ಅಂದ್ರ ನಾವೇನ್ ರೀಲ್ಸ್ ಅನ್ನ ನೋಡ್ತಾ ಇರ್ತೀವಿ ನೋಡ್ರಿ ಮೊಬೈಲ್ನಲ್ಲಿ, ಅದು ನಮಗೆ ನಿದ್ರೆ ಬರಲಾರ್ದಂಗೆ ಮಾಡ್ತದೆ. ಯಾಕಂದ್ರೆ ಮೆದುಳಲ್ಲಿ ಡೋಪಮೈನ್ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ನಿದ್ರೆ ಏನಾಗುತ್ತೆ ಅಂದ್ರೆ ಕಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ರಾತ್ರಿ ನೀವು ಯಾರು ಬೇಗ ಮಲಗ್ತ್ರಿ, ಬೇಗ ಏಳುವಂತ ಸಾಮರ್ಥ್ಯ ನಿಮ್ಮ ಶರೀರದಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಹಾಗಾಗಿ ನಿದ್ರೆ ಅನ್ನುವಂಥದ್ದು ತ್ಯಾಗ ಮಾಡೋದು ಬಹಳ ಇಂಪಾರ್ಟೆಂಟ್. ಅದಾದ ನಂತರ ಬಹಳ ಸಲ ನೋಡ್ತೀವಿ, ಸಕ್ಸಸ್ ಆಗ್ಬೇಕಂತ ಬಹಳ ದೊಡ್ಡ ಡ್ರೀಮ್ ಇಟ್ಕೊಂಡಿರ್ತಾರೆ, ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಒಂದೊಂದು ದಿನಗಳು ವೇಸ್ಟ್ ಮಾಡಿಬಿಡ್ತಾರೆ. ಯಾರ್ದೋ ಮನೆಯಲ್ಲಿ ತೊಟ್ಲಿದೆ, ಮುಂಜಾನೆ ಹೋಗಿ ಕೂಡ, ಸಂಜೆಗೆ ತೊಟ್ಲಿದ್ರು ಮುಂಜಾನೆ ಹೋಗೋದು. ಯಾರ್ದೋ ಮಕ್ಕಳ ಬರ್ಡೇ ಇದೆ, 4 ತಾಸು 5 ತಾಸು ಮುಂಚೆನೆ ಹೋಗಿ ಕೂಡೋದು. ಎಲ್ಲಾನು ನಾನೇ ಮಾಡ್ತೀನಿ, ನನ್ನಿಂದಾನೇ ಬರ್ಡೇ ಆಗುತ್ತೆ ಅನ್ನುವಂಥ ಭಾವ. ಹಾಗಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನಾನು ಹೇಳ್ತೀನಿ ಆದಷ್ಟು ಅವಾಯ್ಡ್ ಮಾಡಿ, ನೀವು ಸಕ್ಸಸ್ ಆಗ್ಬೇಕಂದ್ರೆ. ನೀವು ಹಿಂಗೆ ಅನ್ಕೋತ್ರಿ ನಾವೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಮನೆಗೆ ಬರೋದಿಲ್ಲ. ನೋಡ್ರಿ, ಬರುವ ಜಗತ್ತಿದೆ ನೋಡ್ರಿ, ನೀವೇ ನಿರ್ಮಾಣ ಮಾಡ್ಬೋದು. ಮತ್ತೆ ಯಾರು ನಾವು ಬಂದ್ರೆ ಬರ್ತಾರ ಅಂತ ಇದೆ ನೋಡ್ರಿ, ಅದು ಸಂಬಂಧನೇ ಇಲ್ಲ, ಅದು ಸ್ವಾರ್ಥ. ಸೊ ಅಂತ ಸ್ವಾರ್ಥಿಗಳು ಬೇಕೇ ಆಗಿಲ್ಲ. ನಾವು ಬರ್ಲಿ ಬಿಡ್ಲಿ ಅವ್ರು ಬಂದೇ ಬರ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಮ್ದು ಏನಿದೆ ಅಂತೇಳಿ, ನಾವು ಏನು ಕೆಲಸ ಮಾಡ್ತಾ ಇದೀವಿ. ನಾನು ನನ್ನ ಲೈಫ್ನಲ್ಲಿ ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹೋಗೋದೇ ಇಲ್ಲ, ನನಗದು ಇಷ್ಟನೂ ಆಗೋದಿಲ್ಲ. ಮೊದಲಿನಿಂದನೇ ನಾನು ಆ ರೀತಿ ಸ್ವಭಾವ. ಬಟ್ ಆ ನಂತರ ನನ್ಗೆ ಗೊತ್ತೈತಿ ಇದು ಸಕ್ಸಸ್ನ ಸೂತ್ರ ಇದೆ ಅಂತ. ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೆ ಟೈಮ್ ವೇಸ್ಟ್ ಮಾಡ್ತೀವಿ ನೋಡ್ರಿ, ಅದು ಯಾವತ್ತೂ ಮಾಡಬೇಡಿ. ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇದೆ, ಮದುವೆ ಸಂದರ್ಭ ಇದೆ, ಅಥವಾ ನಾವು ಹೇಳ್ತೀವಿ ನೋಡ್ರಿ ಎಲ್ಲಾದ್ರೂ ಡೆತ್ ಆಗಿದೆ, ಶವ ಸಂಸ್ಕಾರ, ಅಲ್ಲ 100% ಹೋಗಿ. ಬಟ್ ಈ ಸಣ್ಣ ಪುಟ್ಟ ಏನಿದೆ ನೋಡ್ರಿ, ಇದೆಲ್ಲದರಲ್ಲಿ ಬಹಳಷ್ಟು ಸಮಯ ಹೋಗಿರುತ್ತೆ, ಬಹಳಷ್ಟು ನಮ್ದು ಎನರ್ಜಿ ಹೋಗಿರುತ್ತೆ, ಪ್ರತಿಫಲ ಏನೂ ಇರೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಏನಾಗಿದೆ ಅಂದ್ರೆ ಒಂದು ತೋರಿಕೆಯ ಸಂದರ್ಭಗಳು ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ತಾಳ್ಮೆ ಅನ್ನುವಂಥದ್ರ ಜೊತೆಗೆ ತ್ಯಾಗ ಅನ್ನುವಂಥದ್ದು ಇದೆ ನೋಡ್ರಿ, ಬಹಳ 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 ಇಂಪಾರ್ಟೆಂಟ್ ಇದೆ. ಹಾಗಾಗಿ ಯಾವಾಗ್ಲೂ ತಾಳ್ಮೆಯಿಂದ ಇರಿ. ಇಷ್ಟೆಲ್ಲ ಆದ್ಮೇಲೆ ಕೊನೆಯಗೊಂದು ನಮಗೆ ಬೇಕಾಗಿರುತ್ತೆ, ಏನು ಅಂದ್ರೆ ವಿಶ್ವಾಸ. ಈ ವಿಶ್ವಾಸದಲ್ಲಿ 2 ವಿಶ್ವಾಸ ಬಹಳ ಇಂಪಾರ್ಟೆಂಟ್. ಒಂದು ಏನು ಅಂದ್ರೆ ಆತ್ಮವಿಶ್ವಾಸ, ನನ್ನ ಮೇಲೆ ನನಗೆ ವಿಶ್ವಾಸ ಇರ್ಬೇಕು, ನಾ ಮಾಡೋ ಕೆಲಸದ ಮೇಲೆ ನನಗೆ ವಿಶ್ವಾಸ ಇರ್ಬೇಕು, ನಾನು ಈ ಮಾರ್ಗದನ್ನ ಆಯ್ಕೆ ಮಾಡ್ಕೊಂಡಿನಿ, ಇದರಲ್ಲಿ ನಡಿಬೇಕು ಅಂದ್ರೆ ಇದರಲ್ಲಿ ಮುಂದೆ ಹೋಗ್ತೀನಿ, ಒಂದಿನ ಗುರಿ ತಲುಪ್ತೀನಿ ಅನ್ನೋ ವಿಶ್ವಾಸ ಒಂದನೇದು ಇಟ್ಕೋರಿ. ಜನರನ್ನ ಕೇಳ್ಬೇಡ್ರಿ, ಜನ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರ ಅನ್ನೋದು 0 ಇದೆ ನೋಡ್ರಿ. ನಿಮ್ಗೆ ಹೇಳ್ತೀನಿ, ನಾವು ಬಹಳ ಸಲ ಕೆಲವೊಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಏನು ಅಂದ್ರೆ ನಮ್ಮವ್ರು ನನಗೆ ಸಪೋರ್ಟ್ ಮಾಡ್ತಾರಂತ. ಯಾವಾಗ್ಲೂ ಹೇಳ್ತೀನಿ, ನಮ್ಮ ಫೇಲ್ಯೂರಿಗೆ ಕಾರಣ ಆಗೋರು ಯಾರಾದ್ರೂ ಇದ್ರೆ ಅದು ನಮ್ಮವರೇ ಇದ್ದಾರೆ. ನಮ್ಮ ಸಕ್ಸಸ್ಗೆ ಕಾರಣ ಆಗೋರು ಯಾರಾದ್ರೂ ಇದ್ರೆ ಅದು ಹೊರಗಿನವ್ರು ಇರ್ತಾರೆ. ಹಾಗಾಗಿ ಹೇಳ್ತೀನಿ ನೋಡ್ರಿ, ನಮ್ಮ ಸಕ್ಸಸ್ ಸಲುವಾಗಿ ನಮ್ಮವ್ರ ಮೇಲೆ ವಿಶ್ವಾಸ ಮಾಡೋದಿದೆ ನೋಡಿ, ಸ್ವಲ್ಪ ಕಡಿಮೆ ಮಾಡಿ. ಹಾಗಾದ್ರೆ ಈ ಬಿಸ್ನೆಸ್ ನಡಿಬೇಕಂಗ, ಜಗತ್ತು ಬಹಳ ದೊಡ್ಡದಿದೆ, ಅಡ್ವರ್ಟೈಸ್ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮನ್ನ ನೀವು ಜಗತ್ತಿಗೆ ತೋರಿಸೋದಕ್ಕೆ ಶುರು ಮಾಡಿ. ನೀವು ನೋಡ್ರಿ, ಒಂದ್ ಮಾತು ಹೇಳ್ತೀನಿ, ಇವತ್ತು ಕಾಲ ಎಷ್ಟು ಬದಲಾಗಿದೆ ಅಂದ್ರೆ, ನಾನು ಈವನ್ ಅಮೇರಿಕಾದು 2 ಕೇಸನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ದಕ್ಷಿಣ ಆಫ್ರಿಕಾದು 1 ಕೇಸನ್ನ ನಾನು ಹ್ಯಾಂಡಲ್ ಮಾಡ್ಲತ್ತೀನಿ. ಎಲ್ಲಿಂದ ಆಯ್ತು ಹೇಳ್ರಿ? ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಮ್ಮ ಬೀದರಲ್ಲಿ ಒಂದು ಮಾತು ಹೇಳ್ತಾರ, ನಿಮ್ಗದು ಸರಿ ಅನಿಸೋದಿಲ್ಲ ಗೊತ್ತಿಲ್ಲ, ಕುಳುಬನ್ ಸುತ್ತ ಕುಳ್ಳಾಯ್ಬೇಡ್ರಿ ಅಂತ. ಅಲ್ಲೇ ಹುಡುಕಾಡೋದು ಇರ್ತದೆ ನೋಡ್ರಿ, ಸಕ್ಸಸ್ ಆಗೋದಿಲ್ಲ. ಜಗತ್ತು ಬಹಳ ವಿಶಾಲಿದೆ. ಬಾವಿಯ ಸುತ್ತ ಹೋರಾಟ ಮಾಡಬೇಡ್ರಿ, ಸಮುದ್ರಕ್ಕೆ ಬನ್ರಿ, ಸಾಗರಕ್ಕೆ ಬನ್ರಿ, ಮಹಾಸಾಗರ ಇದೆ ಜಗತ್ತು. ಸೊ ಹಾಗಾಗಿ ವಿಶ್ವಾಸ ಮೊದಲು ನಿಮ್ಮಲ್ಲಿ ಇಟ್ಕೊರಿ. ಅದಾದ ನಂತರ 2ನೇ ವಿಶ್ವಾಸ ಬಹಳ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಅವನ ಮೇಲೆ, ಯೂನಿವರ್ಸ್ ಮೇಲೆ, ಆ ಪರಮಾತ್ಮನ ಮೇಲೆ ವಿಶ್ವಾಸ ಇಟ್ರಿ. ಯಾವಾಗ ಅವನು ಇಲ್ಲಿ ತಂದು ನನಗೆ ನಿಲ್ಲಿಸೇನ, ಈ ಕೆಲಸವನ್ನ ನನ್ನಿಂದ ಮಾಡೋದಕ್ಕೆ ಪ್ರಾರಂಭ ಮಾಡೇನಂದ್ರ ಎಲ್ಲಾ ಜವಾಬ್ದಾರಿ ಅವನಿಗಿರೋದು. ನಾನು ಇವತ್ತಿಗೂ ಖಾಲಿ ಒಂದಿನ ಕುಂತಿಲ್ಲ, ಇವತ್ತಿಗೂ ನಂಗೆ ಫೀಲೇ ಆಗಿಲ್ಲ ಯಾರಿಗೆ ಹೇಳಿ ಯಾರಿಗೆ ಕಲಿಸ್ಲಿ. ಇವತ್ತಂತೂ ನಮ್ಗೆ ಅಡ್ಮಿಷನ್ಗಳು ಜಾಸ್ತಿ ಇವೆ, ನಾವು ಸೆಲೆಕ್ಟ್ ಮಾಡುವಂತಹ ಒಂದು ಕಾಲಘಟ್ಟಕ್ಕೆ ನಾನು ಬಂದು ನಿಂತೀನಿ. ಸೊ ಹಾಗಾಗಿ ಯಾವುದೇ ಇದೆ ನೋಡ್ರಿ, ಅವನ ಮೇಲೆ ವಿಶ್ವಾಸ ಮಾಡಿ. ಅವನ ಮೇಲೆ ವಿಶ್ವಾಸ ಇಲ್ಲಂದ್ರೂ ಸಮೇತ ನಮ್ಮ ಆತ್ಮವಿಶ್ವಾಸ ಅವಾಗ ಕೆಳಗೆ ಮೇಲೆ ಆಗುತ್ತೆ. ಹಾಗಾಗಿ
ನೋಡ್ರಿ, ಒಂದು ದೊಡ್ಡ ಬಂಡೆಗಲ್ಲಿನ ಕೆಳಗಿರುವಂಥ ಕಪ್ಪೆ ಇವತ್ತು ಬದುಕ್ತಾ ಇದೆ ಅಂದ್ರೆ ನಾವು ಬದುಕೋದಿಲ್ವಾ? ಯಾವತ್ತು ಹಿಂಗೆ ಅನ್ಕೋಬೇಡ್ರಿ ಗೌರ್ಮೆಂಟ್ ಹುದ್ದೆ ಇದ್ರೋ ಚೆನ್ನಾಗಿ ಬದುಕ್ತಾರೆ, ದೊಡ್ಡ ದೊಡ್ಡ IT ಕಂಪ್ನಿ ಒಳಗಿದ್ದವರೇ ಚೆನ್ನಾಗಿ ಬದುಕ್ತಾರೆ. ನೋ ವೇ. ಪ್ರತಿಯೊಬ್ಬರಿಗೂ ರೋಟಿ ಕಪಡ ಮಕ್ಕ ನೀವು ಮೂರನ್ನ ಪೂರೈಸುವಂಥ ಶಕ್ತಿ ಇದೆ ನೋಡ್ರಿ, ಅವನ ಹತ್ರ ಇದೆ. ಹಾಗಾಗಿ ಅವನ ಮೇಲೆ ವಿಶ್ವಾಸ ಮಾಡಿ. ನಾನಂತರೂ ಯಾರ ಮೇಲೂ ವಿಶ್ವಾಸ ಮಾಡೋಕ್ಕಿಂತ ಹೆಚ್ಚಿಗೆ ಅವನ ಮೇಲೆ ವಿಶ್ವಾಸ ಮಾಡ್ತೀನಿ. ನನಗೆ ಯಾರಾದರೂ ಗ್ರ್ಯಾಟಿಟ್ಯೂಡ್ ಮಾಡಿದ್ರೆ ಅದನ್ನು ಅವನಿಗೆ ಸಮರ್ಪಣೆ ಮಾಡ್ತೀನಿ. ಹಾಗಾಗಿ ಪರಮಾತ್ಮನ ಮೇಲೆ ವಿಶ್ವಾಸ ಇಡ್ರಿ. ಇಷ್ಟೆಲ್ಲ ಇಟ್ಟ ಮೇಲೂ ಕೊನೆಗೆ ಒಂದು ಏನು ಅಂದ್ರೆ ಪ್ರಾಬ್ಲಮ್ಸ್ಗಳು ಬರ್ತಾವೆ ನೋಡ್ರಿ, ಹರ್ಡಲ್ಸ್ಗಳು ಹೆಚ್ಚು ಕಡಿಮೆ. ಅವಾಗ ವಾಚ್ ನೋಡೋದಕ್ಕೆ ಶುರು ಮಾಡಿ. ಅಲ್ಲಿ ನಾನು ಏನು ಕಲಿಬೇಕು? ಸೋಲ್ ಬರುತ್ತೆ ನೋಡ್ರಿ, ಅದು ಏನಾಯ್ತು, ಯಾಕೆ ಸೋತೀನಿ, ನಾನು ಗೆಲುವನ್ನ ಸಾಧಿಸಿನಿ, ಎಲ್ಲಿ ಸಾಧಿಸಿನಿ. ಒಂದು ಹೇಳ್ತೀನಿ, ನಾನು ಎಲ್ಲಿ ಸೋತೀನಿ ಅನ್ನುವಂಥದ್ದನ್ನ ಸಮೇತ ನೀವು ಹೇಳೋದಕ್ಕೆ ಶುರು ಮಾಡ್ರಿ. ಅದಾದ ನಂತರ ನಾನು ಹೆಂಗೆ ಗೆದ್ದೀನಿ ಅಂತ ನಮ್ಮ ಭಾಳ ಟ್ರೈನರ್ಸ್ ಏನು ಮಾಡ್ತಾರಂದ್ರೆ ರಾತ್ರಿನೇ ಸಕ್ಸಸ್ ಆಗಿ ಅನ್ನೋ ಥರ ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ನಾನು ಹೇಳ್ತೀನಿ, ಅದ್ರ ಹಿಂದೆ ಸಾವಿರಾರು ಸೋಲ್ಗಳಿರ್ತಾವೆ. ಸೋಲುಗಳ ಬಗ್ಗೆನೂ ನೀವು ಜನರಿಗೆ ಹೇಳ್ರಿ, ಜನರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಎಸ್, ಈ ಫೀಲ್ಡ್ ಇದೇ ರೀತಿ ಇದೆ, ಇಲ್ಲಿ ಸೋಲೋದು ಗೆಲ್ಲೋದು ಎರಡೂ ಬರುತ್ತೆ. ನಾನು ಎರಡನ್ನ ಸಮಾಧಾನವಾಗಿ ಸ್ವೀಕಾರ ಮಾಡಬೇಕು. ಎಷ್ಟೋ ಸಲ ಲಾಸ್ ಆಗುತ್ತೆ. ಲಾಸ್ ಆಗಿದೆ ಅಂದ್ರೆ ಅಲ್ಲೊಂದು ಕಲಿಕೆ ಇದೆ. ಭಗವದ್ಗೀತೆಯಲ್ಲಿಯೂ ಸಮೇತ ಅದೇ ಹೇಳೋದು, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಅವ್ನು ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನು ನಾನು ಯಾಕೆ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ನನಗನಿಸುತ್ತೆ ನಾವು ಯಾವ ಸಂಘರ್ಷವನ್ನು ಮಾಡೀವಿ ನೋಡ್ರಿ, ನಿಮ್ಗದು ಆಗಬಾರ್ದು. ಹಾಗಾಗಿ ನಿಮ್ಮ ಜೀವನ ಸರಳವಾಗಿ ಸುಗಮವಾಗಿ ಸಾಧನೆಯ ದಾರಿಯಲ್ಲಿ ನಡೀಲಿ ಅನ್ನುವಂಥ ಆಕಾಂಕ್ಷೆ ನಮ್ದಿದೆ. ಅದೇ ರೀತಿ ಇನ್ನೂ ಒಂದು ವಿಷಯ ಹೇಳ್ತೀನಿ, ಏನು ಅಂದ್ರೆ ಇಲ್ಲಿ ತನಕ ನಂದು ಏನಾದರೂ ವಿಡಿಯೋ ನೋಡಿದ್ದೀರಿ ಅಂದ್ರೆ ಆ ಪೇಷನ್ಸ್ ನಿಮಗಿದೆ ಅಂತ ಅನ್ಕೊಂಡಿನಿ. ಸೊ ಹಾಗಾಗಿ ನೀವು ನೋಡಿದ್ದೇ ಆದರೆ ನಾನು ಇದನ್ನು ಕೊನೆಗೆ ಯಾಕೆ ಘೋಷಣೆ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ ಈ ಪೇಷನ್ಸ್ ಬೇಕಿತ್ತು. ಯಾರು ಕೊನೆ ತನಕ ಕೇಳ್ತಾರೋ ಅವ್ರು ಮಾತ್ರ ಆ್ಯಡ್ ಆಗಲಿ ಅಂತ ನಂದು ಉದ್ದೇಶ ಇತ್ತು. ಅದು ಏನು ಅಂದ್ರೆ, ನಾವು ಪ್ರತಿ ರವಿವಾರ ಸಾಯಂಕಾಲ 7ರಿಂದ 9 ಗಂಟೆಯವರೆಗೂ ಉಚಿತವಾಗಿರುವಂಥ ಸೆಷನ್ಸ್ಗಳನ್ನು ನಡೆಸ್ತೀವಿ. ಅದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ಗೆ ಸಂಬಂಧಪಟ್ಟಿರುವಂತೆ. ಹಾಗಾಗಿ ನಾನು ತಮಗೂ ಸಮೇತ ಆಹ್ವಾನ ಮಾಡ್ತಾ ಇದ್ದೀನಿ. ಈ ಕೆಳಗಿರುವಂಥ ನಂಬರ್ಸ್ ಏನಿದೆ ನೋಡ್ರಿ, ಅದಕ್ಕೆ ನೀವು ಕರೆ ಮಾಡಿದರೆ ನಿಮಗೆ ನಮ್ಮ ಟೀಮ್ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಶುಭವಾಗಲಿ.